ಕರುಪ್ಪು ಸಿನಿಮಾ ಜಾಗತಿಕವಾಗಿ ಅದ್ಧೂರಿಯಾಗಿ ತೆರೆಕಂಡಿದ್ದು ಮೇ 15, 2026ರಂದು ಬೇಸಿಗೆಯ ರಜಾ ದಿನಗಳನ್ನು ಟಾರ್ಗೆಟ್ ಮಾಡಿ ಬಂದ ಈ ಚಿತ್ರಕ್ಕೆ ಆರಂಭದಲ್ಲಿ ಥಿಯೇಟರ್ ಹಂಚಿಕೆ ಮತ್ತು ಹಣಕಾಸಿನ ವಿಷಯದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳನ್ನು ಎದುರಾಗಿದ್ದವು. ಕೇವಲ 25 ದಿನಗಳ ಥಿಯೇಟರ್ ರನ್ನಲ್ಲೇ ಈ ಸಿನಿಮಾ ಬರೋಬ್ಬರಿ 300 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಸೂರ್ಯ ಅವರ ಕರಿಯರ್ನಲ್ಲಿ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿ ಹೊರಹೊಮ್ಮಿದೆ. ತಮಿಳು ಮಾತ್ರವಲ್ಲದೆ ತೆಲುಗಿನಲ್ಲಿ ವೀರಭದ್ರುಡು ಅನ್ನೋ ಹೆಸರಿನಲ್ಲಿ ರಿಲೀಸ್ ಆಗಿ ಅಲ್ಲೂ ಕೂಡ ಭರ್ಜರಿ ಕಲೆಕ್ಷನ್ ಮಾಡಿದೆ. ಅಂದಹಾಗೆ ಥಿಯೇಟರ್ನಲ್ಲಿ ಧೂಳೆಬ್ಬಿಸಿದ ಈ ಸಿನಿಮಾ ಜೂನ್ 12, 2026ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕೂಡ OTT ರಿಲೀಸ್ ಆಗಿ ಭಾರಿ ಸೌಂಡ್ ಮಾಡ್ತಿದೆ. ಇಷ್ಟೊಂದು ದೊಡ್ಡ ಮಟ್ಟದ ಕಮರ್ಷಿಯಲ್ ಮತ್ತು ಫ್ಯಾಂಟಸಿ ಎಲಿಮೆಂಟ್ಸ್ ಇಟ್ಕೊಂಡು ತೆರೆಗೆ ಬಂದ ಈ ಸಿನಿಮಾದ ಬಜೆಟ್ ಸರಿಸುಮಾರು 130ರಿಂದ 140 ಕೋಟಿ ರೂಪಾಯಿಗಳನ್ನು ಡ್ರೀಮ್ ವಾರಿಯರ್ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ SR ಪ್ರಭು ಮತ್ತು SR ಪ್ರಕಾಶ್ ಬಾಬು ಅವರು ಈ ಚಿತ್ರವನ್ನು ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಕಥೆಗೆ ಬೇಕಾದ ಈ ದೈವಿಕ ಫ್ಯಾಂಟಸಿ ಸೆಟಪ್, ಕೋರ್ಟ್ ರೂಮ್ ಸೆಟ್ಗಳು ಮತ್ತು ಕ್ಲೈಮ್ಯಾಕ್ಸ್ನಲ್ಲಿನ ವಿಜುವಲ್ಸ್ ನೋಡಿದರೆ ನಿರ್ಮಾಪಕರು ಎಲ್ಲೋ ಕ್ರಾಂಪ್ಮೈನ್ಸ್ ಆಗದೆ ದುಡ್ಡು ಹಾಕಿರೋದು ಎಂದು ಕಾಣುತ್ತೆ. ಸಿನಿಮಾ ರಿಲೀಸ್ ಮುನ್ನ OTT ಬಿಸ್ನೆಸ್ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಲೆಕ್ಕಾಚಾರ ಉಲ್ಟಾ ಹೊಡೆದಿದ್ದರೂ ಚಿತ್ರದ ರಿಚ್ ಮೇಕಿಂಗ್ ಮತ್ತು ಸೂರ್ಯ ಅವರ ಸ್ಟಾರ್ ವ್ಯಾಲ್ಯೂ ಕೊನೆಗೂ ಪ್ರೊಡ್ಯೂಸರ್ಗೆ 10 ಪಟ್ಟು ಲಾಭ ತಂದು ಕೊಟ್ಟಿದೆ. ಈ ಸಿನಿಮಾದ ಕ್ಯಾಪ್ಟನ್ಸ್ ಅಂದರೆ ಅದು ಡೈರೆಕ್ಟರ್ RJ ಬಾಲಾಜಿ. ಇದಕ್ಕಿಂತ ಮುಂಚೆ ಮುಕುತಿ ಅಮ್ಮನ್ ಮತ್ತು ವಿಟ್ಲ ವಿಷಯಮ್ಸ್ ನಂತಹ ಕಾಮಿಡಿ ಹಾಗೂ ಫ್ಯಾಮಿಲಿ ಸಬ್ಜೆಕ್ಟ್ಗಳನ್ನು ಡೈರೆಕ್ಟ್ ಮಾಡಿದ್ದ RJ ಬಾಲಾಜಿ ಮೊದಲ ಬಾರಿಯೂ ಸೂರ್ಯ ಅವರಂಥ ಒಬ್ಬ ಮಾಸ್ ಹೀರೋಗೆ ಆ್ಯಕ್ಷನ್ ಮತ್ತು ಫ್ಯಾಂಟಸಿ ಡ್ರಾಮಾ ಡೈರೆಕ್ಟ್ ಮಾಡ್ತಿದ್ದಾರೆ ಅಂದಾಗ ಇಂಡಸ್ಟ್ರಿಯಲ್ಲಿ ದೊಡ್ಡ ಕುತೂಹಲ ಇತ್ತು. ವಿಶೇಷ ಏನಪ್ಪ ಅಂದರೆ ಬಾಲಾಜಿಯವರು ಈ ಕಥೆಯನ್ನು ಮೊದಲ ದಳಪತಿ ವಿಜಯ್ ಅವರಿಗಾಗಿ ರೆಡಿ ಮಾಡಿದರಂತೆ. ಆದರೆ ಅದು ವರ್ಕೌಟ್ ಆಗದಿದ್ದಾಗ ಸೂರ್ಯ ಅವರ ಬಾಡಿ ಲ್ಯಾಂಗ್ವೇಜ್ಗೆ ತಕ್ಕಂತೆ ಸ್ಕ್ರೀನ್ ಪ್ಲೇ ಬದಲಾಯಿಸಿದ ಸಿನಿಮಾ ಮಾಡಿದ್ದಾರೆ. ಸೋಷಿಯಲ್ ಮೆಸೇಜ್ ಜೊತೆಗೆ ಡಿವೈನ್ಸ್ ಫ್ಯಾಂಟಸಿ ಎಲಿಮೆಂಟ್ಸ್ ಮಿಕ್ಸ್ ಮಾಡಿ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡುವಲ್ಲಿ ಡೈರೆಕ್ಟರ್ ಆಗಿ RJ ಬಾಲಾಜಿ ಪೂರ್ತಿಯಾಗಿ ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಿರೋ ಸೂರ್ಯ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಕರುಪ್ಪು ಬಗ್ಗೆ RJ ಬಾಲಾಜಿ ಡೈರೆಕ್ಷನ್ನಲ್ಲಿ ಬಂದಿರೋ ಈ ಸಿನಿಮಾ ಅನೌನ್ಸ್ ಆದಾಗಿನಿಂದಲೂ ಭಾರಿ ಹೈಫೈ ಕ್ರಿಯೇಟ್ ಮಾಡಿತ್ತು. ನಟ ಸೂರ್ಯ ಅವರು ಈ ಚಿತ್ರದಲ್ಲಿ ಒಂಥರ ಗಾಡ್ ಮೋಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾದ ಒನ್ ಲೈನ್ ಸಿಂಪಲ್ ಆಗಿದ್ದರೂ ತುಂಬ ಯೂನಿಕ್ ಆಗಿದೆ. ಒಬ್ಬ ಅಸಹಾಯಕ ತಂದೆ ಮತ್ತು ಮಗಳ ಕದ್ದ ಒಡವೆಗಳ ಕೇಸ್ ಕೋರ್ಟ್ ಮೆಟ್ಟಿಲೇರುತ್ತೆ. ಆದರೆ ಅಲ್ಲಿರೋ ಭ್ರಷ್ಟ ವ್ಯವಸ್ಥೆ, ದುಡ್ಡಿನ ಹಪಾಹಪಿ ಇವರನ್ನು ಇನ್ನಿಲ್ಲದಂತೆ ಕಾಡುತ್ತೆ. ಕಾನೂನಿನ ಹೆಸರಿನಲ್ಲಿ ನಡೆಯೋ ಆ ಅನ್ಯಾಯದ ವಿರುದ್ಧ ಹೋರಾಡೋಕ್ಕೆ ಸ್ವಂತ ಆ ದೈವವೇ ಮನುಷ್ಯನ ರೂಪದಲ್ಲಿ ಅಂದರೆ ಲಾಯರ್ ಆಗಿ ಎಂಟ್ರಿ ಕೊಟ್ಟಾರೆ ಹೇಗಿರುತ್ತೆ ಅನ್ನೋದೇ ಈ ಸಿನಿಮಾದ ಮೇನ್ ಪ್ಲಾಟ್. ಚಿತ್ರದ ಮೊದಲ ಭಾಗದಲ್ಲಿ ತುಂಬ ಇಂಟೆನ್ಸ್ ಆಗಿ ಮತ್ತು ಎಮೋಷ್ನಲ್ ಆಗಿ ಸಾಗುತ್ತೆ. ಕೋರ್ಟ್ ರೂಮ್ ಡ್ರಾಮಾ ಮತ್ತು ಜನಸಾಮಾನ್ಯರು ಅನುಭವಿಸೋ ನೋವನ್ನು ಡೈರೆಕ್ಟರ್ ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. RJ ಬಾಲಾಜಿ ಅವರು ಇಲ್ಲಿ ಬೇಬಿ ಕಣ್ಣನ್ ಅನ್ನೋ ಒನ್ ಆಫ್ ದಿ ಬೆಸ್ಟ್ ಕ್ರಾಫ್ಟಿ ವಿಲನ್ ಲಾಯರ್ ರೋಲ್ನಲ್ಲಿ ಸಖತ್ತಾಗಿ ಅಬ್ಬರಿಸಿದ್ದಾರೆ. ಸಿಸ್ಟಮ್ ಅನ್ನೇ ತನ್ನ ಬೆರಳು ತುದಿಯಲ್ಲಿ ಆಡಿಸೋ ಇವನಿಗೆ ಎದುರಾಗಿ ನಿಲ್ಲೋದೇ ನಮ್ಮ ಸೂರ್ಯ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಎಲಿವೇಷನ್ ಸೀನ್ಗಳಂತೂ ಥಿಯೇಟರ್ನಲ್ಲಿ ರೋಮಾಂಚನ ಉಂಟು ಮಾಡುತ್ತೆ. ಇನ್ನು ಇಂಟರ್ವಲ್ಸ್ ಬ್ಲಾಕ್ ಬರ್ತಿದ್ದಂತೆ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಶಿಫ್ಟ್ ಆಗುತ್ತೆ.
ಮನುಷ್ಯ ಮತ್ತು ದೇವರ ನಡುವಿನ ಈಗೋ ಬ್ಯಾಟಲ್ ಶುರುವಾದಾಗ ಸಿಗೋ ಹೈಫೈ ಇದೆಯಲ್ಲ, ಅದು ಫಸ್ಟ್ ಹಾಫ್ನ ಬೆಸ್ಟ್ ಪಾರ್ಟ್ ಅಂತಾನೆ ಹೇಳಬಹುದು. ಆದರೆ ಕತೆ ಸೆಕೆಂಡ್ ಹಾಫ್ಗೆ ಬರ್ತಿದ್ದಂತೆ ಕಂಪ್ಲೀಟ್ ಆಗಿ ಮಾಸ್ ಮಸಾಲ ಟೆಂಪ್ಲೇಟ್ಗೆ ತಿರುಗುತ್ತೆ. ಮೊದಲ ಅರ್ಧದಲ್ಲಿದ್ದ ಆ ಎಮೋಷ್ನಲ್ ಕೋರ್ ಎಲ್ಲೋ ಒಂದು ಕಡೆ ಮಿಸ್ ಆದ ಹಾಗೆ ಅನಿಸುತ್ತೆ. RJ ಬಾಲಾಜಿ ಅವರ ಕ್ಯಾರೆಕ್ಟರ್ ಸೆಕೆಂಡ್ ಹಾಫ್ನಲ್ಲಿರೋ ಬರೀ ಪಂಚಿಂಗ್ ಬ್ಯಾಗ್ ಥರ ಆಗಿ ಬಿಡುತ್ತೆ. ಆದರೆ ಸೂರ್ಯ ಅವರ ಫ್ಯಾನ್ಸ್ಗೆ ಮಾತ್ರ ಇಲ್ಲಿ ಫುಲ್ ಮೀಲ್ ಸಿಗುತ್ತೆ. ಸೂರ್ಯ ಅವರ ಈ ಕರುಪು ಅವತಾರ, ಮಾಸ್ ಫೈಟ್ಸ್ ಮತ್ತು ಒನ್ ಲೈನರ್ಸ್ ಥಿಯೇಟರ್ನಲ್ಲಿ ಸಖತ್ ರೇಂಜ್ಗೆ ವರ್ಕ್ ಆಗುತ್ತೆ. ಮಧ್ಯೆ ಮಧ್ಯೆ ಬರೋ ಹ್ಯೂಮರಸ್ ಸೀನ್ಗಳು ಮತ್ತು ಬೇರೆ ಸಿನಿಮಾಗಳ ರೆಫರೆನ್ಸ್ಗಳು ಪ್ರೇಕ್ಷಕರನ್ನು ನಗಿಸುತ್ತವೆ. ಕಥೆಯಲ್ಲಿ ಲಾಜಿಕ್ ಸ್ವಲ್ಪ ಕಮ್ಮಿ ಅನಿಸಿದ್ರು ಕಮರ್ಷಿಯಲ್ ಎಲಿಮೆಂಟ್ಸ್ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಇನ್ನು ಈ ಸಿನಿಮಾಗೆ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಸಾಯಿ ಅಂಬ್ಯಾಕರ್ ಅವರ ಮ್ಯೂಸಿಕ್ ಮತ್ತು BGM, ಆ ದೈವಿಕ ಹಿನ್ನೆಲೆ ಸಂಗೀತ ಮತ್ತು ಮಾಸ್ ಎಲಿವೇಶನ್ ಟ್ಯೂನ್ಗಳು ಥಿಯೇಟರ್ಗೆ ಎಕ್ಸ್ಪೀರಿಯನ್ಸ್ ಅನ್ನು ಡಬಲ್ ಮಾಡುತ್ತವೆ. JK ವಿಷ್ಣು ಅವರ ಸಿನಿಮಾ ಫೋಟೋಗ್ರಫಿ ಕೂಡ ಅಷ್ಟೇ ರಿಚ್ ಆಗಿದೆ. ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾ ಕಲರ್ಫುಲ್ ಆಗಿ ಮೂಡಿ ಬಂದಿದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಒಂಥರ ಕಾಂತಾರ ವೈಬ್ಸ್ ಕೊಡುತ್ತೆ. ಆ ದೈವಿಕ ನರ್ತನ ಮತ್ತು ಸೂರ್ಯ ಅವರ ಆ್ಯಕ್ಟಿಂಗ್ ಕ್ಲೈಮ್ಯಾಕ್ಸ್ನ ಹೈಲೈಟು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನೀವೇನಾದರೂ ಲಾಜಿಕ್ ಪಕ್ಕಕ್ಕಿಟ್ಟು ಒಂದು ಪಕ್ಕ ಕಮರ್ಷಿಯಲ್ ಮಾಸ್ ಎಲಿಮೆಂಟ್ಸ್ನ ಮತ್ತು ಸೂರ್ಯ ಅವರ ಒನ್ ಮ್ಯಾನ್ ಶೋ ನೋಡಬೇಕು ಅಂದ್ಕೊಂಡಿದ್ದೆ, ಕರುಪು ಖಂಡಿತವಾಗಿ ಥಿಯೇಟರ್ನಲ್ಲೇ ನೋಡಬೇಕಾದ ಸಿನಿಮಾ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ಈ ಸಿನಿಮಾದ ಅತಿ ದೊಡ್ಡ ಫಿಲ್ಲರ್ ಅಂದರೆ ನಟಿ ತ್ರಿಷಾ ಕೃಷ್ಣನ್ ಅವರು. ಸೂರ್ಯ ಮತ್ತು ತ್ರಿಷಾ ಅವರ ಕಾಂಬಿನೇಷನ್ ಸರಿಸುಮಾರು 20 ವರ್ಷಗಳ ನಂತರ ಸ್ಕ್ರೀನ್ ಮೇಲೆ ಒಂದಾಗಿದೆ. ಇವರಿಬ್ಬರ ನಡುವಿನ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಮತ್ತು ಎಮೋಷ್ನಲ್ ಸೀನ್ಗಳು ಹಳೆ ನೆನಪುಗಳನ್ನು ರಿಫ್ರೆಶ್ ಮಾಡುತ್ತವೆ. ಕತೆಗೆ ಪ್ರಮುಖ ತಿರುವು ಕೊಡುವ ಪಾತ್ರದಲ್ಲಿ ತ್ರಿಷಾ ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಜೊತೆಗೆ ಮಲಯಾಳಂ ನಟ ಇಂದ್ರನ್ಸ್ ಅವರ ಎಮೋಷ್ನಲ್ ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರ ಕಣ್ಣಲ್ಲಿಗಳು ಒದ್ದೆಯಾಗುವಂತೆ ಮಾಡುತ್ತೆ. ತಂದೆ ಮಗಳ ಸೆಂಟಿಮೆಂಟ್ ವರ್ಕ್ ಆಗಿದ್ದರಿಂದಲೇ ಸಿನಿಮಾದ ಮಾಸ್ ಸೀನ್ಗಳಿಗೆ ಅಷ್ಟೊಂದು ಪವರ್ಫುಲ್ ಸಿಕ್ಕಿರೋದು. ಇನ್ನು ನಟಿ ನಟರಾಜ್ ಮತ್ತು ಯೋಗಿ ಬಾಬು ಸಿಕ್ಕಿರೋ ಕಮ್ಮಿ ಜಾಗದಲ್ಲೇ ತಮ್ಮ ಪ್ರೆಸೆನ್ಸ್ ಇಷ್ಟಪಡುವಂತೆ ಮಾಡಿದ್ದಾರೆ. RJ ಬಾಲಾಜಿ ಅವರು ಕತೆ ಬರೆದು ಡೈರೆಕ್ಷನ್ ಮಾಡುವುದರ ಜೊತೆಗೆ ವಿಲನ್ ಆಗಿ ಸೂರ್ಯ ಎದುರು ನಿಂತು ಡೈಲಾಗ್ ಹೊಡೆಯುವಾಗ ಎಲ್ಲೋ ಹಿಂದೆ ಬಿದ್ದಿಲ್ಲ. ಆದರೆ ಸಿನಿಮಾ ಎಲ್ಲೂ ಲ್ಯಾಗ್ ಇಲ್ಲದೆ ಪರ್ಫೆಕ್ಟ್ ಆಗಿದೆಯಾ ಅಂತ ಕೇಳಿದರೆ ಖಂಡಿತ ಕೆಲವು ಮೈನಸ್ ಪಾಯಿಂಟ್ಗಳು ಇವೆ. ಮೊದಲಿನ ಭಾಗದಲ್ಲಿ ಕಥೆಯನ್ನು ತುಂಬ ಸೀರಿಯಸ್ ಆಗಿ ಬಿಲ್ಡ್ ಮಾಡಿಕೊಂಡು ಬಂದ ಡೈರೆಕ್ಟರ್ ಮೂರನೇ ಭಾಗದಲ್ಲಿ ಕಂಪ್ಲೀಟ್ ಮಾಸ್ ಎಡಿಯನ್ಸ್ ಖುಷಿಪಡಿಸೋಕೆ ಕಮರ್ಷಿಯಲ್ ಎಲಿಮೆಂಟ್ಸ್ಗಳನ್ನು ಜಾಸ್ತಿ ತುರುಕಿದ್ದಾರೆ. ಕೆಲವು ಕಡೆ ಲಾಜಿಕ್ ಇಲ್ಲದ ಫೈಟ್ ಸೀನ್ಗಳು ಮತ್ತು ಹೀರೋ ಎಲಿವಿಷನ್ಗಳು ಕಥೆಯ ಗಂಭೀರತೆಯನ್ನು ಸ್ವಲ್ಪ ಕಮ್ಮಿ ಮಾಡುತ್ತವೆ. ವಿಲನ್ ಪಾತ್ರವನ್ನು ಫಸ್ಟ್ ಹಾಫ್ನಲ್ಲಿ ಅಷ್ಟೊಂದು ಪವರ್ಫುಲ್ ಆಗಿ ತೋರಿಸಿ ಸೆಕೆಂಡ್ ಹಾಫ್ನಲ್ಲಿ ಬರೀ ಹೀರೋಗೆ ಹೊಡೆಸಿಕೊಳ್ಳೋಕ್ಕೆ ಮಾತ್ರ ಸೀಮಿತ ಮಾಡಿದ ಹಾಗೆ ಅನಿಸುತ್ತೆ. ಸುಪ್ರೀತ್ ರೆಡ್ಡಿ ಅವರ ಕ್ಯಾರೆಕ್ಟರ್ ಕೂಡ ಇನ್ನೂ ಚೆನ್ನಾಗಿ ಇರಬಹುದಿತ್ತು ಅನಿಸುತ್ತೆ. ಸ್ಕ್ರೀನ್ ಪ್ಲೇನಲ್ಲಿ ಇನ್ನೂ ಸ್ವಲ್ಪ ಹೊಸತನ ಇದ್ದಿದ್ದರೆ ಸಿನಿಮಾ ಮತ್ತೊಂದು ರೇಂಜ್ ಕ್ಲಾಸಿಕ್ ಆಗ್ತಿತ್ತು.